ವರ್ಷ ಅವ್ರು ಹುಟ್ಟೋಬ್ಬಕ್ಕೆ ಮತ್ತೆ ಅಪ್ಪು ಮತ್ತೆ ರಿಲೀಸ್ ಮಾಡೋರೆ. ಇವತ್ತು ನೋಡಿ ಎಷ್ಟು ಜನ ತುಂಬಿದ್ರು. ಅದು ಪವರ್ ಸ್ಟಾರ್ ಅವರ ಕ್ರೇಜು. ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಅದೊಂದು ತುಂಬ ಬೇಜಾರಿದೆ. ಬಟ್ ಈ ಸೆಲೆಬ್ರೇಷನ್ ಮುಖಾಂತರ ಅಪ್ಪು ಅಭಿಮಾನಿಗಳ ಮುಖಾಂತರ ಅವ್ರ ಹೆಸರು ಅಜರಾಮರ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದ್ದೀವಿ. ನಾವು ಇರೋ ತನಕ ಅಪ್ಪು ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ದೊಡ್ಡ ಮನೆ ದೊರೆ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ತೆರೆ ಮೇಲೆ ಬಂದವರೆ. ಇವತ್ತು ಎಲ್ಲ ಫ್ಯಾಮಿಲಿಯವರೆಲ್ಲ ಈ ಫಿಲಮ್ ಬಂದು ನೋಡ್ತಾರೆ. ಏನಕ್ಕೆ ಇಷ್ಟು ದಿನ ಕನ್ನಡ ಇಂಡಸ್ಟ್ರಿಗೆ ಇವಾಗ ನೋಡ್ತಾರೆ ನಿಮಗೆ ಪರಿಸ್ಥಿತಿ ಏನೈತೆ ಇಂಡಸ್ಟ್ರಿ ಅಂತ ಎಲ್ಲರೂ ಗೊತ್ತು. ಇವಾಗ ಅವ್ರ ಫಿಲಮ್ ಮತ್ತೆ ರಿಲೀಸ್ ಆಯ್ತಂದ್ರೆ ಮತ್ತೆ ಜನ ಕನ್ನಡ ಇಂಡಸ್ಟ್ರಿಗೆ ಮುಖ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾರಿಗೆಲ್ಲ ಮಾಡೋಕ್ಕೆ ಸಾಧ್ಯನೋ ಆಗ್ತಿಲ್ಲ. ಅವಾಗ ಮಾಡಿರೋ ಡ್ಯಾನ್ಸ್ ಬೈಟೆ ಯಾರಿಗೂ ಮಾಡೋಕ್ಕಾಯ್ತಲ್ಲ ಅಂದರೆ ಅವ್ರೆಂಥ ಟ್ಯಾಲೆಂಟೆಡ್ ಪರ್ಸನ್ನು, ಅವ್ರ ಥರ ವ್ಯಕ್ತಿತ್ವ ಮತ್ತೆ ಯಾರು ಹುಟ್ಟಲ್ಲ, ಹುಟ್ಟಕ್ಕೂ ಆಗಲ್ಲ. ಮತ್ತೆ ಪವರ್ ಸ್ಟಾರ್ ಅವ್ರು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಪವರ್ ಸ್ಟಾರ್. ಇದ್ರಲ್ಲಿ ಇನ್ನೊಂದು ಡೈಲಾಗ್ ಹೇಳಿದ್ದಾರೆ, ಯಾರು ಏನೇ ರೆಕಾರ್ಡ್ ಮಾಡಿದ್ರು ನಾನು ನೋಡಿದ್ರೆ ನಾಳೆ ಅದೇ ಹೆಡ್ಲೈನ್ಸು ಅಂತ ಪೇಪರಲ್ಲಿ. ಅದು ನಮ್ಮ ಅಪ್ಪು ಬಾಸ್ ಅಂದರೆ ಅವ್ರು ಇಲ್ಲ ರಿಲೀಸ್ ಸಿನಿಮಾನೇ ತಗೊಳ್ಳಿ ಈ ಥರ ಕ್ರೇಜು. ಒಂದು ಶೋ ಬರೋ ಜನ 3 ಶೋ ಬರೋ ಜನ ನಿಲ್ತಾರೆ. ಅದು ಪವರ್ ಸ್ಟಾರ್ ಕ್ರೇಜ್ ಅಂದರೆ. ಎಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂತ ಕೈತಾರೆ, ಅದೊಂದು ರಿಲೀಸ್ ಸಿನಿಮಾಗೆ ಅದು ರೆಕಾರ್ಡೇ ಅನ್ಕೊಬಿಡಿ. ಎಲ್ಲ ಅವರು ಅಪ್ಪು ಅವ್ರ ಹೆಸರಲ್ಲಿದೆ. ಎಲ್ಲ ಒಂದು ಸಿನಿಮಾ ನೋಡಿ. ರೆಕಾರ್ಡ್ಸ್ಗಳ ಮನೆ ದೇವರು ಅಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಮಿಸ್ಟರ್ ಪರ್ಫೆಕ್ಟ್ ಇಂಡಸ್ಟ್ರಿಗೆ ಅವ್ರ ಥರ ಮತ್ತೆ ಯಾರು ಬರಲ್ಲ. ಜೈ ಪವರ್ ಸ್ಟಾರ್. ಕಿಂಗು ಬ್ರದರ್.